ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರಕ್ಷಿತಾ ಮಹೇಶ್ ಕನ್ನಡ ವ್ಲಾಗ್ಸ್. ನಾನಿವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಸಿಂಪಲಾಗಿ ಒಂದು ಬಾತ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನೊಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3-4 ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆನೇ ಬಿಟ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೋತೀನಿ. ತುಪ್ಪ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ನಿಮ್ಮಿಷ್ಟ. ಅದು ಇಷ್ಟಪಡೋರು ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಮಾಡಿರೋಂಥ ತುಪ್ಪನ ಬಳಸ್ತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಒಗ್ಗರಣೆಗೆ ನಾನು 1-2 ಚಕ್ಕೆ, ಆಮೇಲೆ ಒಂದೇ ಒಂದು ಏಲಕ್ಕಿ, ಅದು ಸಿಪ್ಪೆನ ಓಪನ್ ಮಾಡಿಕೊಂಡು ಆಮೇಲೆ ಬಳಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಒಂದು 10 ಕಾಳು ಮೆಣಸು, ಆಮೇಲೆ ಒಂದು 5-6 ಲವಂಗ, ಆಮೇಲೆ ಇಲ್ಲಿ ಜೀರಿಗೆ ಮತ್ತು ಸಾಸಿವೆ, ಇದಿಷ್ಟನ್ನೇ ಬಳಸ್ತಾ ಇರೋದು. ಇಷ್ಟೇ ಇರೋದು ಕೂಡ ನಮ್ಮ ಮನೇಲಿ. ಗ್ರಾಸರೀಸ್ ಎಲ್ಲ ಖಾಲಿಯಾಗಿದೆ, ತರಬೇಕು. ಇದಕ್ಕೆ ನೀವು ಪಲಾವ್ ಎಲೆ ಈ ಥರ ಇನ್ನು ಮಿಕ್ಕಿದ ನಿಮ್ಮ ಮನೇಲಿ ಏನೇನಿದೆ ಅದನ್ನು ಹಾಕ್ಕೊಂಡು ಮಾಡ್ಬೋದು. ನಾನಿಲ್ಲಿ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಮಾಡ್ತಾ ಇರೋವಂಥದ್ದು. ಕಾಳು ಮೆಣಸು ಇದನ್ನೆಲ್ಲ ಫುಲ್ ಎಲ್ಲ ಫ್ರೈ ಆಗಬೇಕು. ಇದು ಫ್ರೈ ಆಗೋ ಇದಕ್ಕೇ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಿಂದ ಏನು ತಂದಿಲ್ಲ. ನಾನು ಮನೇಲೇ ಇರೋವಂಥ ಶುಂಠಿನೂ ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಜಜ್ಕೊಂಡು ಯೂಸ್ ಮಾಡ್ತಾ ಇರೋವಂಥದ್ದು. ಇಲ್ಲೊಂದು 2 ಸ್ಪೂನ್ನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಂದರೆ ಶುಂಠಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹಾಗೇ ಫ್ರೈ ಇದ್ರ ಜೊತೆಗೇ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ನಾನು ಇದ್ರ ಜೊತೆನೇ ಫ್ರೈ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಒಂದು 10, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಬಳಸ್ಕೋಬೋದು. ನಮ್ಮ ಮನೇಲಿ ಖಾರ ಸ್ವಲ್ಪ ತಿಂತೀವಿ ನಾವು, ಹಾಗಾಗಿ ಸ್ವಲ್ಪ 10 ಅಷ್ಟು ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋಂಥದ್ದು ಇವೆರಡು ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಇನ್ನೇನು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ. ಫ್ರೈ ಎಲ್ಲ ಆದಮೇಲೆ ಇದ್ರ ಜೊತೆಗೆ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ ಈರುಳ್ಳಿನ 3 ಈರುಳ್ಳಿ ಮೀಡಿಯಮ್ ಸೈಜಿಂದ ತೊಗೊಂಡಿದ್ದೀನಿ. 1 ಈರುಳ್ಳಿನ ನಾನು ಮೊಸರು ಗೊಜ್ಜಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇಲ್ಲಿ 2 ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಸ್ವಲ್ಪ ಫ್ರೈ ಆಗಿದೆ. ನಾನು ಇವಾಗ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಟೊಮೊಟೊನ ಮೀಡಿಯಮ್ ಸೈಜ್ ಅಂತಂದರೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ನಾನಿಲ್ಲಿ ಒಂದು 4-5 ಅಷ್ಟು ತೊಗೊಂಡಿದ್ದೀನಿ. ಈ ಟೊಮೊಟೊನ ಈಗ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಗ ಟೊಮೊಟೊ ಫ್ರೈ ಆಗಬೇಕು ಅಂತಂದರೆ ಉಪ್ಪು ಹಾಕಿದ್ರೆ ಬೇಗ ಆಗುತ್ತೆ. ಹಾಗಾಗಿ ನಾನಿಲ್ಲಿ ರುಚಿಗೆ ಈ ಫ್ರೈ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿನೂ ಬಳಸ್ತೀನಿ ನಾನಿಲ್ಲಿ ಇವಾಗ 1 ಸ್ಪೂನಷ್ಟು ಮಾತ್ರ ಉಪ್ಪನ್ನ ಬಳಸಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಬಳಸ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿಣ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ತಾ ಇರೋದು ಏನಕ್ಕೆ ಅಂತ ಅಂದರೆ ಬೇಗನೆ ಟೊಮೊಟೊ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಟೊಮೊಟೊನ. ನೋಡಿ, ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಬೇಯಿಸ್ಕೊಂಡಿದ್ದೀನಿ ನಾನಿವಾಗ. ಇದಕ್ಕೆ ಸ್ವಲ್ಪ ನಮ್ಮ ಮನೇಲಿ ಒಂದೇ ಒಂದು ಕಟ್ಟು ಮೆಂತ್ಯ ಸೊಪ್ಪಿತ್ತು, ಅದನ್ನು ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಕಟ್ಟಷ್ಟಿತ್ತು, ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ಸೊಪ್ಪನ್ನ ನಾನಿವಾಗ ಯೂಸ್ ಮಾಡ್ತಾಯಿದ್ದೀನಿ. ನಾನಿವಾಗ ಇದನ್ನು ಟೊಮೊಟೊ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಮೊಸರನ್ನ ಆ್ಯಡ್ ಮಾಡ್ಕೊತೀನಿ.
ಮೊಸರು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನನಗೆ ಇಷ್ಟ ನಮ್ಮ ಮನೆಯಲ್ಲಿ ಇದು ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಾತು, ಅದಕ್ಕೆ ನಾನು ಹಾಕ್ಕೋತೀನಿ. ನಾನು ಯಾವಾಗ ಬಾತ್ ಮಾಡಿದ್ರೂ ನಾನು ಯಾವಾಗ್ಲೂ ಇದನ್ನೇ ಯೂಸ್ ಮಾಡ್ತೀನಿ, ಮೊಸರನ್ನ. ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಬಳಸ್ತಾ ಇಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಇದಿವಾಗ ಚೆನ್ನಾಗಿ ಬೇಯಲಿ. ಅಷ್ಟೊತ್ತಿಗೆ ನಾವು ಮೊಸರು ಗೊಜ್ಜನ್ನ ರೆಡಿ ಮಾಡ್ಕೊಬಿಡೋಣ. ನಾನಿಲ್ಲಿ ಮೊಸರು ಗೊಜ್ಜಿಗೆ 1 ಗೆಡ್ಡೆಯಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಲೋಟದಷ್ಟು ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಗೊಜ್ಜನ್ನ ಮಾಡ್ಕೋಬೋದು. ನಾನಿಲ್ಲಿ 1 ಲೋಟ ಒಂದೂವರೆ ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರನ್ನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನೀಗ ಹಾಕ್ತಾ ಇರೋವಂಥದ್ದು. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ಇವಾಗ ನಾನು 8 ಲೋಟದಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಅಂತ ಅಂದರೆ 4 ಲೋಟದಷ್ಟು ನಾನು ಅಕ್ಕಿನ ತೊಗೊಳ್ತಾ ಇರೋವಂಥದ್ದು. ಇವಾಗ ನಾನು 8 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೋತೀನಿ. ನಾನಿವಾಗ ಇಲ್ಲಿ 8 ಲೋಟ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು, ಆ ಥರ ಮೆಜರ್ಮೆಂಟಲ್ಲಿ ನಾನೀಗ 8 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೋಟಲಾಗಿ ನಾನಿವಾಗಿಲ್ಲಿ ಒಂದು 3 ಸ್ಪೂನ್ನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಈ ಟೈಮಲ್ಲಿ ನೋಡಿ ಚೆಕ್ ಮಾಡಿಕೊಂಡು ಅದಾದಮೇಲೆ ನಿಮಗೇನಾದರೂ ಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಚೆಕ್ ಮಾಡ್ಕೊಂಡು ನೋಡಾದಮೇಲೆ ನಾನು ಆ್ಯಡ್ ಮಾಡ್ಕೊತಾ ಇರೋವಂಥದ್ದು. ನಾನಿಲ್ಲಿ ಧನಿಯಾ ಪೌಡರ್ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ ಖಾರ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಚೆಕ್ ಮಾಡ್ಕೊಂಡು ನೋಡಿ, ನಿಮಗೆ ಬೇಕು ಅಂತ ಅನಿಸಿದ್ರೆ ಹಾಕ್ಕೋಬೋದು. ನನಗಿಲ್ಲಿ ಬೇಕು ಅಂತ ಅನಿಸ್ತು, ಹಾಗಾಗಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಇದನ್ನು ನಾವು ಕುದಿಯೋದಕ್ಕೆ ಬಿಡ್ತೀನಿ. ಅದಾದಮೇಲೆ ನಾನು ರೈಸ್ನ ಹಾಕುವಂಥದ್ದು. ಅದು ಕುದಿಯೋ ಅಷ್ಟೊತ್ತಿಗೆ ಇವಾಗ ನಾವು ಅಕ್ಕಿನ ತೊಳೆದು ಇಟ್ಕೊಬಿಡ್ತೀನಿ. ಅಕ್ಕಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಾದ್ಮೇಲೆ ಹಾಕ್ತೀನಿ. ನೋಡಿ, ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಅಕ್ಕಿನ ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟು ಅದಾದಮೇಲೆ ನಾನು ಅಕ್ಕಿನ ಹಾಕ್ತೀನಿ. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಬೇಕಾದ್ರೆ ಅಕ್ಕಿನ ಹಾಕಿದ್ರೆ ಬೇಗ ಕುಕ್ ಆಗುತ್ತೆ ಮತ್ತು ವಿಸಲ್ ಕೂಡ ಬೇಗ ಬರುತ್ತೆ ಅನ್ನೋದೊಂದೇ ಅಷ್ಟೇ. ಚೆನ್ನಾಗಿರುತ್ತೆ ಕುದಿಬೇಕಾದ್ರೆ ಹಾಕಿದ್ರೆ. ನಾನಿಲ್ಲಿ ಇವಾಗ 4 ಲೋಟದಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು 1 ವಿಸಲ್ ಕೂಗಿಸಿದ್ರೆ ಸಾಕು. ನಿಮಗೆ 2 ವಿಸಲ್ ಬೇಕು, 3 ವಿಸಲ್ ಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟಾದರೆ ಓಕೆ. ನಾನಿಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟಿಗೆ ಅಕ್ಕಿ ಹಾಕಿದ್ದೀನಿ. ನಮಗೆ 1 ವಿಸಲ್ ಆದರೆ ಸಾಕು. 1 ವಿಸಲ್ ಕೂಗಾದ್ಮೇಲೆ ನಾನು ಸಿಗ್ತೀನಿ. ನೋಡಿ, ಇವಾಗ 1 ವಿಸಲ್ ಕೂಗಾಗಿದೆ. ಇದು ಫುಲ್ಲು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಹೊರಗಡೆ ವೆದರ್ ನೋಡಿ, ಸಖತ್ ಕೂಲಾಗಿದೆ. ಯಾಕಂದರೆ ಒಂದು ಟ್ರಿಪ್ ಮಳೆ ಬಂದು ಹೋಯಿತು. ಅಂತೂ ಇವಾಗ ಉದುರು ಥರ ಮಳೆ ಬರ್ತಾ ಇದೆ. ನಿಮ್ಮೂರಲ್ಲಿ ಹೇಗಿದೆ ಮಳೆ ವಾತಾವರಣ? ಹೇಗಿದೆ? ಮಳೆ ಬರ್ತಾ ಇದೆಯಾ? ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನನಗಂತೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಹಾಗಾಗೇ ನಾನು ಬಾತನ್ನ ಮಾಡ್ಕೊಂಡಿದ್ದು. ಇವಾಗ 2 ಗಂಟೆ 3 ಗಂಟೆ ಹತ್ತಿರ ಆಗಿದೆ. ಆದರೂ ನೋಡಿ ಯಾವ ಥರ ವೆದರ್ ಇದೆ. ಇವಾಗ ಫುಲ್ಲು ಮೋಡ ಆಗಿದೆ. ಒಂದು ರೌಂಡ್ ಮಳೆ ಕೂಡ ಬಂದು ಹೋಗಾಯಿತು. ಅದಾದಮೇಲೆ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ಹೊರಗಡೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ, ಸ್ವಲ್ಪ ಗಾಳಿನೂ ಇತ್ತು.
ನೋಡಿ ಇವಾಗ ಫುಲ್ ತಣ್ಣಗಾಗಿದೆ. ಇವಾಗ ಓಪನ್ ಮಾಡಿದ್ದೀನಿ ನಾನು. ನೋಡಿ ಯಾವ ಥರ ಉದ್ರಾಗಿ ಅನ್ನ ಆಗಿದೆ. ಸಾಕು ಒಂದು ಲೋಟಕ್ಕೆ ಅಕ್ಕಿಗೆ 2 ಲೋಟ ನೀರು ಹಾಕಿದ್ರೆ ನಾನಿವಾಗ ಈ ದೊಡ್ಡ ಬೇಸಿನಿಗೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಕುಕ್ಕರಲ್ಲೇ ಕಲಸೋದಕ್ಕಾಗೋದಿಲ್ಲ, ಚೆಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾನಿವಾಗ ದೊಡ್ಡ ಬೇಸಿನ್ನಿಗೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನೀಟಾಗಿ ಒಂದು ಸತಿ ಕಲಿಸ್ಕೊಂಡ್ರೆ ರೆಡಿ ಆಗೋಗ್ಬಿಡುತ್ತೆ ಬಾತು. ಮೆಂತ್ಯ ಬಾತ್ ಇಸ್ ರೆಡಿ. ನಾನು ಇವಾಗ ಇದನ್ನು ಹಂಗೆ ಬಿಟ್ಟರೆ ತಣ್ಣಗಾಗುತ್ತೆ ಅಂತೇಳಿ ಹಾಟ್ ಬಾಕ್ಸಿಗೆ ಎತ್ತಿಡ್ತೀನಿ. ಹಾಟ್ ಬಾಕ್ಸಿಗೆ ಎತ್ತಿಟ್ರೆ ಯಾವಾಗ ಬೇಕಾದ್ರೂ ಊಟ ಮಾಡ್ಬೋದು, ಯಾಕಂದರೆ ಬಿಸಿಯಾಗಿರುತ್ತೆ. ಹಾಗಾಗಿ ನಾನು ಹಾಟ್ ಬಾಕ್ಸಿಗೆ ಹಾಕ್ಕೊಂಡು ಇಡ್ತಾಯಿದ್ದೀನಿ. ನಾನು ಕೂಡ ಹಾಕ್ಕೊಂಡು ಬಿಸಿ ಇತ್ತಲ್ಲ ಆವಾಗಲೇ ನಾನು ಟಿಫನ್ನ ತಿಂದೆ. ಸಖತ್ತಾಗಿತ್ತು. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಯಾವುದೇ ರೀತಿ ಪೌಡರ್ನ ಯೂಸ್ ಮಾಡಿಲ್ಲ. ನಿಮಗೆ ಬೇಕು ಅಂತ ಅಂದರೆ ಅಂಗಡಿಯಲ್ಲಿ ಸಿಗುತ್ತೆ ಬಾತ್ಗಳು ಪೌಡರು, ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.